ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಬಾರಾಮತಿಯ ಕಾಟೇವಾಡಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಅಜಿತ್ ಪವಾರ್ ಸ್ವಗ್ರಾಮ ಬಾರಾಮತಿಯಲ್ಲಿ ನೀರುವ ಮೌನ ಆವರಿಸಿದೆ. ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 1 ಗಂಟೆಗಳ ಕಾಲ ಸಾರ್ವಜನಿಕ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಬಳಿಕ ವಿದ್ಯಾವಿಕಾಸ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದ್ದು, ಪ್ರಧಾನಿ ಮೋದಿ ಅಮಿತ್ ಶಾ ಆಗಮನ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಅಂತಿಮ ಯಾತ್ರೆ ಹೊರಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಯಡಳ್ಳಿ ಅಜಿತ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಜಿತ್, ನಾವು ಗಮನಿಸ್ತಾ ಇದ್ವಿ ಅಶೋಕ್ ಪಾರ್ಥಿವ ಶರೀರವನ್ನ ಇದೀಗ ಬಾರಾಮತಿಗೆ ಕೊಂಡೊಯ್ತಾ ಇರುವಂಥದ್ದು. ಸೊ ಅಂತಿಮ ಯಾತ್ರೆ ಹೇಗಿರುತ್ತೆ, ಅಂತ್ಯ ಸಂಸ್ಕಾರಗಳಿಗೆ ಎಲ್ಲಿ ನೆರವೇರುತ್ತೆ? ಇದೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಬಾರಾಮತಿಯ ಕಾಟೇವಾಡಿ ಗ್ರಾಮದ ಪಾರ್ಥಿವ ಶರೀರವನ್ನು ಕೊಂಡೊಯ್ದಿರುವಂತಹ ದೃಶ್ಯಗಳು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ದಂಡೆಯಲ್ಲಿ ನೆರೆದಿತ್ತು. ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗಿದೆ. ಬಾರಾಮತಿಯ ಕಾಟೇವಾಡಿ ಗ್ರಾಮದತ್ತ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಅಲ್ಲಿದ್ದಂತಹ ಸ್ವಗ್ರಾಮದ ಜನ ತಮ್ಮ ನೆಚ್ಚಿನ ನಾಯಕನನ್ನ ಕಡೆಯ ಬಾರಿಗೆ ಕಾಣಬೇಕು ಅಂತ ಓಡೋಡಿ ದೌಡಾಯಿಸ್ತಾ ಇದ್ದಾರೆ. ದುಃಖದ ಕಡಲಿನಲ್ಲಿ ಇಡೀ ಗ್ರಾಮಸ್ಥರಿದ್ದಾರೆ. ಅಜಿತ್ ಪವಾರ ಸ್ವಗ್ರಾಮ ಬಾರಾಮತಿಯಲ್ಲಿ ನೀರವ ಮೌನ ಆವರಿಸಿದೆ. ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, 1 ಗಂಟೆಗಳ ಕಾಲ ಅಲ್ಲಿನ ಸ್ವಗ್ರಾಮದ ಜನರು, ಕಾರ್ಯಕರ್ತರು ಹಾಗೆ ಅವರ ಆಪ್ತೇಷ್ಟರಿಗೆ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬಾರಾಮತಿಯ ಕಾಟೇವಾಡಿಯಿಂದ ನೇರ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅಶೋಕ್, ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರ ಹುಟ್ಟೂರು ಅಂದರೆ ಸ್ವಗ್ರಾಮಕ್ಕೆ ಬಾರಾಮತಿಯಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದೆ. ಮುಂದಿನ ಕೈಂಕರ್ಯಗಳು ಹೇಗೆ ಜರುಗುತ್ತೆ? ಪ್ರತಿಮಾ ನಿನ್ನೆ ನಡೆದ ಲಘು ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಅವರು ಮೃತಪಟ್ಟಿದ್ರು. ಇದೀಗ ಮರಣೋತ್ತರ ಪರೀಕ್ಷೆ ಬಳಿಕ ನಿನ್ನೆ ಅವರ ಶವವನ್ನ ಬಾರಾಮತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು ರಾತ್ರಿ. ಇದೀಗ ಅವರ ಸ್ವಗ್ರಾಮ ಬಾರಾಮತಿ ತಾಲೂಕಿನ ಕಾಟೇವಾಡಿ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ಇದೀಗ ತರಲಾಗಿದೆ. ಸದ್ಯ ಒಂದು ವಾಹನದಲ್ಲಿ ಹೂಗಳಿಂದ ಅಲಂಕೃತವಾದಂತಹ ಒಂದು ವಾಹನದಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮದ ಕಾಟೇವಾಡಿಯ ತೋಟದ ಮನೆಗೆ ಬಂದಿತ್ತು. ಸಾವಿರಾರು ಜನರು ಇಲ್ಲಿ ನೆರೆದಿದ್ದಾರೆ. ಅಗಲದ ನಾಯಕನಿಗೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತಮ್ಮೂರಿನ ಮಗ ಇನ್ನು ಇಲ್ವಾದ ಎನ್ನುವ ಒಂದು ನೋವು ಇಲ್ಲಿದೆ. ಈ ತೋಟದ ಮನೆಯಲ್ಲಿ ಈಗ ಅವರ ಪಾರ್ಥಿವ ಶರೀರವನ್ನ ಕೆಳಗೆ ಇಟ್ಟು 1 ಗಂಟೆಗಳ ಕಾಲ ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗತ್ತೆ. ಕಾಟೇವಾಡಿಯ ಒಂದು ರೀತಿಯಿಂದ ಅಘೋಷಿತವಾದಂತಹ ಬಂದ್ ನಿರ್ಮಾಣವಾಗಿದೆ. ಕಾಟೇವಾಡಿ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅವರ ತೋಟದ ಮನೆಯಲ್ಲಿ ಇಡೀ ಗ್ರಾಮದ ಜನರು, ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿ ಇಲ್ಲಿ ಜಮಾಯಿಸಿದ್ದಾರೆ. ತಮ್ಮ ನಾಯಕನ ಕೊನೆಯ ಬಾರಿ ದರ್ಶನ ಮಾಡುವುದರ ಮೂಲಕ ಅವರಿಗೆ ಅಂತಿಮ ಗೌರವವನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಗ್ರಾಮದ ಪ್ರತಿಯೊಬ್ಬರು ಇಲ್ಲಿ ಕಣ್ಣೀರನ್ನ ಹಾಕುವ ದೃಶ್ಯ ನಮಗೆ ಕಾಣ್ತಾ ಇದೆ. ನಮ್ಮ ಮಗನನ್ನ ನಾವು ಕಳೆದುಕೊಂಡು ಅನಾಥರಾದೆವು, ನಮ್ಮ ಮನೆಯ ಯಜಮಾನನನ್ನ ನಾವು ಕಳೆದುಕೊಂಡಿವು, ಇನ್ನು ಬರೀ ನಮಗೆ ಕತ್ತಲು ಆವರಿಸಿದೆ ಎನ್ನುವ ಭಾವ ಅವರ ಮುಖದಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ 1 ಗಂಟೆಗಳ ಕಾಲ ಸಾರ್ವಜನಿಕರ ದರ್ಶನದ ಬಳಿಕ ಇಲ್ಲಿಂದ ಮತ್ತೆ ಅದೇ ವಾಹನದಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಾರಾಮತಿಯಲ್ಲಿ ಇರ್ತಕ್ಕಂಥ ವಿದ್ಯಾ ವಿಕಾಸ ಪರಿಷತ್ನಲ್ಲಿ ಮತ್ತೆ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗತ್ತೆ. ನಂತರ 11 ಗಂಟೆಯ ಬಳಿಕ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಶಕುಂತಲಾ, ಧನ್ಯವಾದ ಅಶೋಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.